ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡ್ರೈವ್ ಟೇಸ್ಟಿ ಲೈವ್. ಇವತ್ತು ನಾವು ಮಲ್ಪೆ ಬೀಚಲ್ಲಿರೋ ಫಿಶರ್ಮ್ಯಾನ್ಸ್ ಬೇ ಬೀಚ್ ಕೆಫೆಗೆ ಬಂದಿದ್ದೀವಿ. ಈ ರೆಸ್ಟೋರೆಂಟಲ್ಲಿ ವೆರೈಟೀಸ್ ಆಫ್ ಸೀ ಫುಡ್ ಸಿಗುತ್ತೆ. ಈ ರೆಸ್ಟೋರೆಂಟ್ನ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಇಲ್ಲಿ ಎಷ್ಟು ವೆರೈಟೀಸ್ ಆಫ್ ಸೀ ಫುಡ್ನ ಇಟ್ಟಿದ್ದಾರೆ. ನಿಮ್ಗೇನು ಬೇಕೋ ಅದನ್ನು ಚೂಸ್ ಮಾಡಿದ್ರೆ ಅವರು ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ಕೊಡ್ತಾರೆ. ಇನ್ನು ಸೀ ಫುಡ್ಡಲ್ಲಿ ನೋಡೋದಾದರೆ ಸ್ಕ್ವಾಡ್, ಕ್ಲಾಮ್, ಕ್ರ್ಯಾಬ್, ಬ್ರೌನ್, ನಂಗ್ ಫಿಶು, ಕಿಂಗ್ ಫಿಶ್, ಮ್ಯಾಕ್ರಲ್ ಫಿಶ್, ಪಾಂಪ್ಲೆಟ್ ಫಿಶ್ಗಳು ಕೂಡ ಸಿಗುತ್ತೆ. ಮಲ್ಪೆ ಬೀಚಲ್ಲಿ ಚೆನ್ನಾಗಿ ನೀರೆಲ್ಲ ಆಟ ಆಡ್ಕೊಂಡು ಬಂದ ಮೇಲೆ ಮಧ್ಯಾಹ್ನ ಒಂದು ಒಳ್ಳೆ ಊಟ ಮಾಡೋದಕ್ಕೆ ಇದೊಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಹಾಗೆ ಊಟ ಮಾಡ್ತಾ ಇಲ್ಲಿನ ಬೀಚ್ ವ್ಯೂನ ಎಂಜಾಯ್ ಮಾಡ್ಬೋದು. ಇವತ್ತು ನಾವು ಮಂಗಳೂರಿಯನ್ ಸ್ಪೆಷಲ್ ಫುಡ್ಡನ್ನು ಆರ್ಡರ್ ಮಾಡಬೇಕು ಅಂತ ಹೇಳಿ ಕೋರಿ ರೊಟ್ಟಿ ತೊಗೊತಾ ಇದ್ದೀವಿ. ಈ ಕೋರಿ ರೊಟ್ಟಿ ಬಂದು ಅಥೆಂಟಿಕ್ ಮಂಗಳೂರಿಯನ್ ಫುಡ್. ಇದು ತುಳುನಾಡಿನ ಸ್ಪೆಷಲ್ ಡಿಶ್ ಅಂತ ಹೇಳ್ಬೋದು. ಈ ಕೋರಿ ರೊಟ್ಟಿ ಅಂತೂ ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಅದನ್ನು ರೈಸಿಂದ ಮಾಡಿರ್ತಾರೆ. ಇದ್ರ ಜೊತೆಗೆ ಚಿಕನ್ ಕರಿ ಕೊಡ್ತಾರೆ. ಈ ಕೋರಿ ರೊಟ್ಟಿ ಜೊತೆಗೆ ಈ ಚಿಕನ್ ಕರಿ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವೇನಾದರೂ ಮಂಗಳೂರಿಗೆ ಅಥವಾ ಈ ಮಲ್ಪೆ ಬೀಚ್ಗೆ ವಿಸಿಟ್ ಮಾಡಿದ್ರೆ ಕೋರಿ ರೊಟ್ಟಿ ಜೊತೆಗೆ ಚಿಕನ್ ಕರಿನ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ಗ್ರೇವಿ ಸಖತ್ತಾಗಿದೆ. ಸೊ ಕೋರಿ ರೊಟ್ಟಿ ಕ್ರಿಸ್ಪಿನೆಸ್ ಇದೆ, ಕ್ರಿಸ್ಪಿ ಚೆನ್ನಾಗಿದೆ. ಗ್ರೇವಿಯಲ್ಲಿ ಕೋಕೋನಟ್ ಆಯಿಲ್ ಫೀಲ್ ಬರ್ತದೆ, ಚೆನ್ನಾಗಿದೆ. ಎಷ್ಟು ಕ್ರಿಸ್ಪಿಯಾಗಿದೆ. ಗ್ರೇವಿ ಜೊತೆ ಮಿಕ್ಸ್ ಮಾಡಿದ ಮೇಲೆ ನೋಡಿ ಇದು ಫುಲ್ ಸಾಫ್ಟ್ ಆಗಿಬಿಡುತ್ತೆ. ಸೂಪರ್ ಟೇಸ್ಟ್. ಚಿಕನ್ ಚೆನ್ನಾಗಿ ಬೇಯಿಸಿದೆ. ಮಸಾಲ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಇಲ್ಲಿ ವೆಜಿಟೇರಿಯನ್ ಫುಡ್ ಕೂಡ ಸಿಗುತ್ತೆ. ಇದ್ರ ಜೊತೆಗೆ ನಾವು ಮಶ್ರೂಮ್ ಪೆಪ್ಪರ್ ಡ್ರೈ, ಕರ್ಡ್ ರೈಸ್ ಹಾಗೆ ಬ್ಲೂ ಲೈಮ್ ಮೊಜಿಟೊ ಕೂಡ ತಗೊಂಡಿದ್ದೀವಿ. ನನಗಂತೂ ಇಲ್ಲಿನ ಫುಡ್ ತುಂಬಾ ಇಷ್ಟ ಆಯಿತು. ಹಾಗೆ ಈ ಬೀಚ್ ವ್ಯೂ ಅಲ್ಲಿ ಕೂತ್ಕೊಂಡು ಊಟ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಲ್ ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್. ಬಾಯ್.